ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಬೆಳಗಾವಿ ಜಿಲ್ಲೆ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣುವಂಥದ್ದು ವಿಶೇಷ ಪುರುಷ ಪ್ರಧಾನವಾದಂಥ ನಾಯಕರು. ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು, ರಮೇಶ್ ಜಾರಕಿಹೊಳಿಯವರಾಗಿರ್ಬೋದು, ರಮೇಶ್ ಕತ್ತಿಯವರಾಗಿರ್ಬೋದು, ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು, ಇನ್ನೂ ಅನೇಕ ಬಾಲಚಂದ್ರ ಜಾರಕಿಹೊಳಿಯವರಾಗಿರ್ಬೋದು. ಇವರು ನಮ್ಮ ಕಣ್ಣು ಸಹಜವಾಗಿ ನಿಂತು ಬಿಡ್ತಾರೆ. ಹೆಣ್ಮಕ್ಳಂದಾಗ ಸಡನ್ನಾಗಿ ಬರುತ್ತಿರುವಂಥ ವ್ಯಕ್ತಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್. ನಿಜವಾಗೂ ಒಳ್ಳೆ ಹಾರ್ಡ್ ವರ್ಕ್ ಅವರು. ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಅದು ಬದಿಗಿಟ್ಟುಬಿಡೋಣ ಅದನ್ನು. ಯಾಕಂದ್ರೆ ತಪ್ಪು ಮಾಡಿದವ್ರು ಯಾರಿದಾರೆ ರೀ ಅಂತೀವಿ, ಹಾಡನ್ನು ಕೇಳಿರ್ಬೋದು, ಸತ್ಯದ. ಹೀಗಾಗಿ ಇವತ್ತಿನ ರಾಜಕಾರಣಿಗಳ ಬಗ್ಗೆ ತಪ್ಪು ಹುಡುಕೋಕ್ಕಿಂತಲೂ ಇದ್ದು ಒಂದು ಒಳ್ಳೆಯ ಗುಣಗಳ ಬಗ್ಗೆ ನಾವು ಮಾತಾಡೋದು. ಎಲ್ಲರಿಗೂ ಚರ್ಚೆ ಮಾಡ್ತಿರ್ತೀರಿ, ಅವ್ರ ಇತಿಹಾಸ ಬಗ್ಗೆ, ಅವ್ರ ವರ್ತಮಾನ ಬಗ್ಗೆ, ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಬಗ್ಗೆ. ಅದರಲ್ಲೂ ಹೆಣ್ಣುಮಗಳು ಒಬ್ಬ ಹೆಣ್ಣುಮಗಳು ಉನ್ನತ ಸ್ಥಾನಕ್ಕೆ ಹೋಗುವ ಮುಂದೆ ಸಹಜವಾಗಿ ಪುರುಷ ಪ್ರಧಾನ ಸಮಾಜ ಅವ್ರನ್ನ ಯಾವ ರೀತಿಯಾಗಿ ನೋಡ್ತದನ್ನು ನಾವು ನೋಡ್ತಾ ಇದ್ದೀವಿ. ಆ ನೆಲೆಯಲ್ಲಿ ನೋಡಲಾರ್ದ ನಾವು ಇವತ್ತು ಒಬ್ಬ ಹೆಣ್ಣುಮಗಳು ಅದು ಇವತ್ತೊಂದು ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟ್ರಾಗೆ ಜೊತೆಗೆ ಇರ್ಬೋದು, ಅವ್ರಿಗೆ ಗುರುವಾಗಿಯೋ ಮತ್ತೇನೋ ಆಗಿಯೋ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಸಹಾಯ ಸಹಕಾರ ಇರ್ಬೋದು. ಜೊತೆಗೆ ನಮ್ಮ ಸಿದ್ದರಾಮಯ್ಯರು ಸಹಕಾರದ ಜೊತೆಗೆ ನಮ್ಮ ಸತೀಶ್ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇರ್ತಾರೆ. ಅದೆಲ್ಲ ಬದಿಗಿಟ್ಟೆ ನಾವು ಅದನ್ನೆಲ್ಲ ನೋಡಲಾರ್ದ. ವಿಶೇಷವಾಗಿ ಅವರು ಇತ್ತೀಚಿನ ವ್ಯಕ್ತಿತ್ವ ಗಮನಿಸಿದಾಗ ಏನು ಮೊನ್ನೆ ಆಗಿ ಅದನ್ನು ಉಳಿದ್ರು. ಆ ಮಾತು ಬೇರೆ, ಅದಕ್ಕೆ ಯಾವ ಪುಣ್ಯೋ ಪಾಪೋ ಆ ಮಾತು ಮಾತಾಡೋದಾರದ ಅದೊಂದು ಆ ಜೀವ ಉಳಿಬೇಕಾಗಿತ್ತು, ಉಳಿದ್ರು ಭಾಳ ಒಳ್ಳೆಯದಾಯಿತು. ಆ ನೆಲೆಯಲ್ಲಿ ಈಗ ಮತ್ತೆ ಅವ್ರು ಕೆಲಸಗಳನ್ನು ಶುರು ಮಾಡಿದ್ದಾರೆ. ಅವ್ರ ಮೇಲೆ ಒಂದಿಷ್ಟು ನಮ್ಮದು ಪತ್ರಕರ್ತರೆ ಅವ್ರ ಕಣ್ಣಿದ್ದೇ ಇರ್ತದೆ. ಯಾಕಂದ್ರೆ ಏನೇನು ಮಾಡ್ತಾರೆ ಯಾರು ಏನು ಅಂತೇಳಿ ಕೆಟ್ಟತನದ ಬಗ್ಗೆ ರೆಕಾರ್ಡ್ಸ್ ಇರ್ತಾವೆ. ಆ ಮತ್ತು ಬೇರೆ ಅದು ಇಲ್ಲಿ ಮುಖ್ಯ ಆಗೋದಿಲ್ಲ. ಯಾಕೆ ವ್ಯವಸ್ಥೆನೆಲ್ಲ ಕೆಟ್ಟಾಗಿ ಯಾರು ಒಳ್ಳೆಯವರು ಅಂತ ಹೇಳಿದ್ರಿ. ಹೊರತು ಒಂದು ವ್ಯವಸ್ಥೆ ಕಿತ್ತಾಕೊಂಬಂದು ಇನ್ನೊಂದು ವ್ಯವಸ್ಥೆ ಯಾರಪ್ಪ ಅಂತ ವಿಚಾರ ಮಾಡೋಗಿಲ್ಲ, ಅದು ಬರ್ತಿರ್ತದೆ. ಅಣ್ಣಾ ಹಜಾರೆ ಮೂಮೆಂಟ್ ನೋಡಿರ್ಬೋದು. ಅಣ್ಣಾ ಹಜಾರೆ ಮೂಮೆಂಟ್ ಮಾಡಿದಾಗ ನಿಜವಾಗಿಯೂ ಕಾಂಗ್ರೆಸ್ ದೊಡ್ಡ ಹೊಡೆದು ಬಿತ್ತು ನಮಗೆ ಗೊತ್ತದ. ಅದು ಲಾಭ ಮಾಡ್ಕೊಂಡ್ರು ಯಾರು? BJPಗರು, ಮೋದಿಯವರು. ಆದರೆ ಅಣ್ಣಾ ಹಜಾರೆ ಅವರು ಸ್ವತಃ ರಾಜಕೀಯ ಇಳಿಬೇಕಾಗಿತ್ತು ಆ ಸಂದರ್ಭದಲ್ಲ. ಅಂದಾಗ ಮಾತ್ರ ಒಂದೇ ಥರದ ರಾಜಕಾರಣ ಮುಂದುವರಿತಿರಲಿಲ್ಲ ಅಂಥೇಳಿ ಭಾಳಷ್ಟು ಬುದ್ಧಿವಂತರ ಅಭಿಪ್ರಾಯ. ಹೊಸ ರಾಜಕೀಯಕ್ಕೆ ಹಾದಿ ಆಗ್ತಿತ್ತು ಅಂತೇಳಿ. ಈಗೇನಾಗಿಬಿಟ್ಟಿದಪ್ಪ ಅಂದರೆ ಕಾಂಗ್ರೆಸ್ ಕಿತ್ತಾಗಿದ್ವಿ, ಮತ್ತು ಕಾಂಗ್ರೆಸ್ನಂತಹ BJP ಬಂತು ಅಂತ ಭಾಳ ಜನ ವಾದ ಮಾಡ್ತಾರೆ. ಆ ವಾದನೂ ಸತ್ಯದ ಇಲ್ಲ ಅಂತಲ್ಲ. ಹೀಗಾಗಿ ಒಂದು ವ್ಯವಸ್ಥೆ ಕಿತ್ತಾಕೊಂಬಂದ ಯಾವ ವ್ಯವಸ್ಥೆ ತರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಬೇಕು. ಏನೋ ರಾಜಕೀಯ ಮಾಡೋದಿಲ್ಲ ಅನ್ನುವಂಥ ಮಾತನ್ನು. ಹಾಗೆ ರಾಜಕೀಯ ಬಗ್ಗೆ ಯಾಕೆ ಮಾತಾಡ್ತೀರಿ? ಪ್ರಾಮಾಣಿಕವಾಗಿರೋದು ಯಾಕೆ ಹೇಳ್ತೀರಿ? ಒಳ್ಳೆಯ ವಿಷಯ ಆ ಮಾತು ಬೇರೆ. ನಿಮಗೆ ಆ ಶಕ್ತಿ ಇಲ್ಲಂದ್ರೆ ಅದು ಮಾಡ್ಲಿಕ್ಕೆ ಹೋಗಬಾರ್ದು ಅಂಥೇಳಿ ಒಂದಿಷ್ಟು ಭಾಳ ಜನ ಅವ್ರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅಣ್ಣಾ ಹಜಾರೆ ಅವರಿಗೆ. ಇವತ್ತು ಕಾಂಗ್ರೆಸ್ ಇದ್ದಲು ಆಡಳಿತದಲ್ಲಿ ಕಳಪೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ BJP ಇವತ್ತು ಅಧಿಕಾರದಲ್ಲಿ ಅದ. ಹಾಗಾಗಿ ಇವತ್ತು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇಲ್ಲೇ ನಮ್ಮ ಈ ವ್ಯವಸ್ಥೆಗೆ ಬದಲಾಗಿ ಒಳ್ಳೆ ತರೋದು ಇವತ್ತು ಗಾಂಧಿ ಅಂತ ರಾಜಕಾರಣಿ ಸಿಗೋದು ಭಾಳ ಕಷ್ಟ ಅಲ್ಲ, ಅಪರೂಪ, ಅತ್ಯಂತ ಅಪರೂಪ. ಯಾಕಂದ್ರೆ ನಾವು ಸಹಿತ ಮತದಾರ ದುಡ್ಡು ತೊಗೊಂಡು ಓಟ್ ಹಾಕುವಂಥ ಮಟ್ಟಕ್ಕೆ ಬಂದಿರ್ತೀವಿ. ಮೆಂಟಲಿ ಜಾತಿ ಧರ್ಮ ಎಲ್ಲ ಹಿಡ್ಕೊಂಡು ನಾವು ಓಟ್ ಹಾಕ್ತಾ ಇರ್ತೀವಿ. ಹೀಗಾಗಿ ಗಾಂಧೀಜಿಯವ್ರು ನಿಂತರೂ ಸಹಿತ ಬೀಳ್ತಾರೆ ಇವತ್ತು ಅಂಥೇಳಿ ಭಾಳ ಜನರು ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದೆಲ್ಲ ಹೇಳೋದು ಕಾರಣ ಇಷ್ಟ. ಇವತ್ತು ನಾವು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಗ್ಗೆ ಟೀಕೆಗಳನ್ನು ಮಾಡೋ ಜೊತೆಗೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜಕಾರಣಿ ಒಳಗೆ ಹೌದಪ್ಪ ಸಭ್ಯರು ಯಾವ ಏನಿಲ್ಲ ಅಂತೇಳಿ. ಯಾಕಂದ್ರೆ ಹೆಣ್ಮಗಳು ಇರೋದರಿಂದಾಗೆ ಅವರಲ್ಲಿ ಒಂದೇ ಚಿಂತನೆ, ತನ್ನ ಕುಟುಂಬ ಹೆಂಗೆ ಬೆಳೆಸ್ಬೇಕು. ಕುಟುಂಬ ರಾಜಕಾರಣ ಅಂತ ಇವಾಗ ಸಾಮಾನ್ಯ ಆಗಿಬಿಟ್ಟದ್ರಿ. ನಾವು ಟೀಕೆ ಎಷ್ಟು ಮಾಡೋದ್ರಿ, ಯಾರು ಒಂದು ಕುಟುಂಬ ತೋರಿಸ್ರಿ ಇಲ್ಲಪ್ಪ ಇವಾಗ ಕುಟುಂಬ ರಾಜಕಾರಣ ಮಾಡೋದಿಲ್ಲ ಅಂತೇಳಿ. ಎಲ್ಲೆಲ್ಲೋ ಇದ್ದೇ ಇರ್ತದೆ, ಯಾವುದೇ ಕ್ಷೇತ್ರದಲ್ಲಿ ಇರ್ತದೆ. ಅದು ರಾಜಕೀಯದಲ್ಲಂತೂ ತನ್ನಂದ್ರೆ ತನ್ನ ಮಗನ ಬರಬೇಕು ಅನ್ನೋದು ಯಾರಿಗಾದರೂ ಹಂಬಲಿದ್ದೇ ಇರ್ತದೆ. ಸಿದ್ದರಾಮಯ್ಯರಿಗಿತ್ತು, ಆದರೆ ದೊಡ್ಡ ಮಗತ್ತೆ ಹೋದರು. ಈಗ ಎರಡನೇದವ್ರು ಅಂಥ ಆಸಕ್ತಿ ಎಲ್ಲ ಕಾಣ್ತದೆ. ಅದಕ್ಕಾಗಿ ಅವರು ಏನೋ ಒಂದು ಸನ್ಯಾಸತ್ವ ಮನೋಸ್ಥಿತಿ ಬಂದಿರ್ಬೋದು. ಬಟ್ ಬುದ್ಧಿವಂತ ಮಕ್ಕಳಿದ್ದಾಗ ಸಹಜವಾಗಿ ಎಲ್ಲರೂ ಆಸಕ್ತಿಯಾಗಿ ಅವರಿಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ತನ್ನ ಮಗನ MP ಮಾಡಬೇಕು ಅಂತ ಅನಿಸಿತ್ತು. ಅದನ್ನು ಅವ್ರಿಗೆ ಸೋತಿರ್ಬೋದು. ಬಟ್ ತಮ್ಮ ಕ್ಷೇತ್ರದಲ್ಲೇ ಮತಗಳು ಬಂದಿಲ್ಲ ಅನ್ನೋದು ಗಮನದಲ್ಲಿಟ್ಕೊಂಡ ಅವ್ರ ಕ್ಷೇತ್ರದಲ್ಲಿ 30 ಅಂಬೇಡ್ಕರ್ ಭವನಗಳು ನಿರ್ಮಿಸಿದ್ದಾರೆ. ಅನೇಕ ಹಳ್ಳಿಗಳಿಗೆ ಹೋಗಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬೇಕಾದ ಕೆಲಸ ಮಾಡ್ತಾ ಜೊತೆಗೆ ಶಿಕ್ಷಣ ಬಗ್ಗೆಯೂ ಕಾಳಜಿ ವಹಿಸ್ತಾ ಇದ್ದಾರೆ. ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮತಗಳು ಅಲ್ಲೇ ಕಡಿಮೆ ಬಿದ್ದಿದ್ದು ಅವ್ರಿಗೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮಗನಿಗೆ ಅಲ್ಲಿ ಪ್ರಬಲವಾದಂಥ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಬಲವಾದ ನಾಯಕರಿದ್ದಾರೆ. ಸಂಜಯ್ ಪಾಟೀಲ್ ಇರ್ಬೋದು, ನಮ್ಮ ರಮೇಶ್ ಜಾರಕಿಹೊಳಿ ಇರ್ಬೋದು. ಪುರುಷ ಪ್ರಧಾನ ವ್ಯವಸ್ಥೆ ಇದ್ದಲ್ಲಿ ನಿಮಗೆ ಇವರೆಲ್ಲರೂ ಸಹಜವಾಗಿ ಈ ಮಹಿಳೆ ಬೆಳೆದಂಗೆ ಉಳ್ಕೊಳ್ಳೋಂಥ
ಪ್ರವೃತ್ತಿಗಳಿರುವುದರಿಂದಾಗಿ ಯಾರೂ ಇರಲಿ ಇನ್ನೊಬ್ಬರ ಬದಿಗೆ ಮತ್ತು ರಾಜಕಾರಣದಲ್ಲಿ ಯಾರನ್ನೂ ಬೆಳೆಸೋದಿಲ್ಲ, ಅವರೇ ಬೆಳಿಬೇಕು. ಅಧಿಕಾರ ಹಂಗಂದರೆ ಅದು ಅಧಿಕಾರದ ನೋಡಿ ಇತಿಹಾಸ ನೋಡಿದಿಲ್ಲ, ನಿಮಗೆ ಗೊತ್ತದ. ಅಂಥ ಒಂದು ಬಲಿಷ್ಠ ವ್ಯಕ್ತಿತ್ವದಿಂದ ಔರಂಗಜೇಬ ಏನಾದರು, ಅವ್ರ ಮಕ್ಕಳು ಅವ್ರ ತಂದೆ ತಾಯಿಗಳು ಏನು ಮಾಡಿದರು, ತಮ್ಮ ಮಕ್ಕಳು ತಿಕ್ಕಾಟಾಗಿ ಏನೋ ಆಗಿ ಹೋಗ್ಬಿಟ್ಟು. ಅಂದರೆ ಇದರ ಅರ್ಥ ಇಲ್ಲಿ ನಾವು ಹೇಳಬೇಕಾಗಿದೆ ಅಷ್ಟೇ, ಅಧಿಕಾರ ಅಪ್ಪ ಮಕ್ಕಳ ಮಧ್ಯದಲ್ಲಿ ಸಹಿತ ತಿಕ್ಕಾಟ ತಂದು ನಿಲ್ಲಿಸ್ತದೆ, ಅಣ್ಣ ತಮ್ಮ ನನಗೆ ಸಹಿತ ತಂದು ನಿಲ್ಲಿಸ್ತದೆ. ಅಂಥ ಒಂದು ಪ್ರಸಂಗದಲ್ಲ ಈ ವಿಶೇಷವಾಗಿ ಎಲ್ಲರೂ ತಮ್ಮ ಮಕ್ಕಳು ಬರಲಿ ಅನ್ನೋ ದೃಷ್ಟಿಯನ್ನು ಅವರು ಮಾಡ್ತಾಯಿದ್ದಾರೆ, ಮಾಡಲಿ. ಆದರೆ ಇವರು ಇವತ್ತು ಎಚ್ಚರಗೊಂಡ ಅಲ್ಲಿ ಶಾಲೆಗಳ ಬಗ್ಗೆ ಮತ್ತೊಂದರ ಬಗ್ಗೆ ಭಾಳ ಕೆಲಸ ಮಾಡಲಿಕ್ಕಿದ್ದಾರೆ. ಶಾಲೆ ಸೌಂದರ್ಯಕರಣ ಆಗಿರ್ಬೋದು, ಇವನ್ ವಾಲ್ಮೀಕಿ ಭವನದ ಪೂಜೆ ಆಗಿರ್ಬೋದು, ಇವೆಲ್ಲ ಇಟ್ಕೊಂಡಾಗ SC/ST ಮೇಲೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರಂತ. ಮತ್ತು ಈಗಾಗಲೇ ಸರ್ವೆಗಳು ಹೇಳ್ತಾ ಇದ್ದಾವೆ ಯಾವ ಪ್ರಮಾಣದಲ್ಲಿದ್ದಾರೆ, ಬೆಳೀತಾ ಇದ್ದಾರೆ, ಹೆಚ್ಚಿಗೆ ಯಾರಿದ್ದಾರೆ ಅಂತೇಳಿ. ಅವೆಲ್ಲ ಲೆಕ್ಕ ಹಾಕ್ಕೊಂಡು ತಮ್ಮಲ್ಲಿ ಯಾವ ಮತ ಬಂದಿಲ್ಲ, ಯಾವ ಕ್ಷೇತ್ರ ಹೆಂಗೆ ಅಂತ ತಿಳ್ಕೊಂಡು ತಮ್ಮ ಬೆಳಗಾವಿ ಇನ್ನು ದಕ್ಷಿಣದ ಗ್ರಾಮೀಣದ ಆ ಗ್ರಾಮೀಣ ಭಾಗದಲ್ಲಿ ಜಬರ್ದಸ್ತಾಗಿ ತಮ್ಮ ಕೆಲಸ ಮಾಡಿ ಆರಂಭಿಸಿದ್ದಾರೆ. ತಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇವೆಲ್ಲನೂ ನಾವು ಇವತ್ತು ಚರ್ಚೆ ಮಾಡಬೇಕಾಗ್ಯದಂತ. ಯಾಕಂದರೆ ಒಬ್ಬ ಹೆಣ್ಣುಮಗಳಾಗಿ ಉಳಿದಷ್ಟು ಕಷ್ಟ ಇಲ್ಲ. ಕಷ್ಟದ ಸಂಗತಿನ ಯಾಕೆಂತಂದ್ರೆ ಇನ್ನೂ ಅನೇಕ ನಾಯಕರಿದ್ದಾರೆ. ಇಲ್ಲಿ ಅಶೋಕ್ ಪಟ್ಟಣ ಅಂತೇಳಿ ನಾಯಕರಿದ್ದಾರೆ, ಒಳ್ಳೆಯ ನಾಯಕರ ಭಾಗದಲ್ಲಿ ರಾಮದುರ್ಗ ಏರಿಯಾದಲ್ಲೇ. ಮುಂದೆ ಇಲ್ಲಿ ನಮ್ಮ ಬೈಲೊಂಗದಲ್ಲೇ ನಿಮಗೆ ಗೊತ್ತದ ಕೌಸರಿಗೆ ಅವರು. ಹೀಗೆ ಮತ್ತು ಇನ್ನೂ ಅನೇಕ ನಮ್ಮ ಗೋಕಾಕ್ ತಾಲೂಕದಲ್ಲೂ ಇನ್ನೂ ಅನೇಕ ನಾಯಕರಿದ್ದಾರೆ. ಆದರೆ ಇದ್ದಾರೆ ಅನ್ನೋದಕ್ಕಿಂತ ಅವರು ಎಲ್ಲರಿಗಿಂತ ಹೆಣ್ಮಗಳು ತನ್ನ ವ್ಯಕ್ತಿತ್ವನ ಹೆಚ್ಚು ಮಾಡಿಕೊಂಡು ಅದಕ್ಕೆ ನೀವು ಏನೋ ಹೇಳೋದಕ್ಕಿಂತಲೂ ನೀವು ಏನು ಮಾಡಲಿಕ್ಕೆ ಹಚ್ಚಿದ್ರಿ. ಇವತ್ತಿನ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ. ಕೈಯಾಗ ಅಧಿಕಾರವಾದ ಅಧಿಕಾರನ ಸದುಪಯೋಗ ಮಾಡಿಕೊಂಡು ಅಲ್ಲಿ ಅಭಿವೃದ್ಧಿ ಕೆಲಸಗಳು ಕೈ ಹಾಕಿ ಅವ್ರ ಬೆನ್ನತ್ತೆ ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಗೊತ್ತಾಗ್ಯದ ಇವತ್ತಿನ ಜನಕ್ಕೆ ಏನು ಬೇಕು ಅಂತ. ನಾವು ಇಂಥ ಸಂದರ್ಭ ಒಂದೆಲ್ಲ ನಮ್ಮ ವೈಯಕ್ತಿಕವಾದ ಸಲಹೆಗಳನ್ನು ಇಲ್ಲೇ ಪ್ರಸ್ತಾಪಿಸ್ಬೇಕಾಗ್ತದೆ. ಆ ದಿಶೆಯಲ್ಲಿ ಇನ್ನಷ್ಟು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ರಾಜಕೀಯದಲ್ಲಿ ಉಳಿಬೇಕಾಗಿದ್ದಾರೆ. ಅಲ್ಲಿ ತಮ್ಮ ಕ್ಷೇತ್ರವನ್ನು ಉಳಿಸ್ಕೋಬೇಕು. ಮಧ್ಯದಾಗೆ ಇವತ್ತು ನೋಡ್ರಿ, ಗೋಕಾಕದ ಕ್ಷೇತ್ರದಲ್ಲಿ ಇನ್ನೊಬ್ಬರು ಯಾರು ಬರದಂಗೆ ನಮ್ಮ ಜಾರಕಿಹೊಳಿ ಸಹೋದರರು ರಿಸ್ಟ್ರಿಕ್ಷನ್ ಹಾಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಮೊದಲು ನಮ್ಮ ನೆಲೆ ಗಟ್ಟಿರಬೇಕು ಅಂತ, ಆ ರೀತಿಯಾಗಿ ಗಟ್ಟಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಅವರಲ್ಲಿ ಮಾಡಬೇಕಾಗ್ಯದ. ಆ ದಿಶೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಈ ಮತ್ತು ಹೇಳೋದು ಏನಪ್ಪ ಅಂದರೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಒಬ್ಬ ಹೆಣ್ಮಗಳು ಬುದ್ಧಿವಂತಿಕೆ ಮತ್ತು ಮಹಾನ್ ಬುದ್ಧಿವಂತಿಕೆ ಇದ್ದಾರೆ ಅವರು ಸ್ವತಃ. ಯಾಕಂತಂದ್ರೆ ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಏನು ಹೆಜ್ಜೆ ಇಟ್ಟು ಯೋಗ್ಯ ಆಗ್ಬೋದು ಅನ್ನೋದು ಅವರು ಸೋಲಿನದು ಸಹಿತ ಕಲ್ತ್ಕೊಂಡಿದ್ದಾರೆ. ಹೀಗಾಗಿ ಒಂದೊಂದು ಹೆಜ್ಜೆ ಇಡ್ತಾ ಆರ್ಥಿಕವಾಗಿ ಭದ್ರೂ ಆಗಿದ್ದಾರೆ. ಮೊದಲು ಎಲ್ಲದಕ್ಕೂ ಬೇಕಾಗಿದ್ದು ಈಗ ನಿಮ್ಗೆ ಹೇಳಿದಂಗೆ ಚರ್ಚೆ ಮಾಡಿದಂಗೆ ಯಾವುದೋ ರಾಜಕೀಯ ಇರಲಿ ಅದಕ್ಕೂ ಇಲ್ಲ, ಅದ್ರಾಗೂ ರಾಜಕೀಯ ರಂಗದಲ್ಲ ಹಣ ಬಲ ಬೇಕ್ರಿ, ಇಲ್ಲಂತಲ್ಲ. ನಾವು ಇವತ್ತು ಯಾರನ್ನೂ ಟೀಕೆ ಮಾಡೋದು ಹಣ ಬಲ ಧನಬಲ ತೋಳ್ಬಲ ಅಂತ ಮಾತಾಡ್ತೀವಿ. ಅವೆಲ್ಲ ಬೇಕಾಗಿ ಇವತ್ತು ಅವೆಲ್ಲ ರಾಜಕೀಯದಲ್ಲಿ ಸರ್ವೈವ್ ಆಗೋದಿಲ್ಲ. ಯಾಕೆಂದರೆ ಏನೋ ಒಂದು ಅಪರೂಪದ ಎಕ್ಸಾಂಪಲ್ ಕೇಜ್ರಿವಾಲ್ ಅನ್ನೋದು ತಪ್ಪಾಯ್ತದು. ಅದು ಇವತ್ತದ ಒಂದು ಯಾವುದೋ ಒಂದು ಬ್ಯಾರಿಗೆ ದಾರಿಗೆ ಹೋಗ್ತಾ ಇದೆ ಅಂತ ಅದು ಇವ್ರಿಗೆ ಆಗ್ತಾ ಇದೆ ಇದರ ಅರ್ಥ. ಹೀಗಾಗಿ ಈ ಒಂದು ಆರ್ಥಿಕವಾಗಿ ಭದ್ರತೆಯನ್ನು ಇವತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ನಿರ್ಮಿಸಿಕೊಂಡಿದ್ದಾರೆ. ಜೊತೆಗೆ ಒಂದು ಗುಂಡಾಗಿರೋ ಪ್ರವೃತ್ತಿ ತಮ್ಮ ಪ್ರಭಾವ ಆಗಬಾರ್ದು ಅಂತೇಳಿ DKC ಅಂತ ಒಳ್ಳೆಯ ಗುರುಗಳನ್ನ ಇಟ್ಕೊಂಡಿದ್ದಾರೆ. ಆದರೆ ಎದುರಾಳಿಗೆ ಸಹಿತ ಭಯ ಹುಟ್ಟಿಸ್ಕೊಂಗಿರಬೇಕಾಗ್ತದೆ. ಇದು ಭಯ ಹುಟ್ಟಿಸೋಂಥ ಕೆಲಸ ಮಾಡ್ತಾರೆ. ಇದು ಬುದ್ಧಿವಂತಿಕೆ ಲಕ್ಷಣಗಳು. ಜೊತೆ ಸ್ವತಃ ಅವರು ಸಕ್ಕರೆ ಫ್ಯಾಕ್ಟ್ರಿಗಳನ್ನ ಮತ್ತೊಂದು ಏನೋ ಮಾಡಿ ತಮ್ಮ ಆರ್ಥಿಕ ಬಲವನ್ನು ಹೆಚ್ಚು ಮಾಡಿಕೊಂಡು ಈ ರಾಜಕೀಯಕ್ಕೆ ಬೇಕಂತ ಇವತ್ತಿನ ರಾಜಕೀಯಕ್ಕೆ ಬೇಕಾಗುವಂಥ ಹಣಬಲವನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಏನಪ್ಪ ಅಂದರೆ ಎದುರು ಎದುರಿಸೋದು ಇಲ್ಲಿಯ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಸ್ವಲ್ಪ ಇವ್ರಿಗೂ ಪುರುಷರ ಕಷ್ಟನೂ ಅದ, ಇಲ್ಲ ಅಂತಲ್ಲ. ಯಾಕಂದರೆ ಅವ್ರನ್ನ ಹಿಂದೆ ಸರಿಸಿ ಇವರು ಅಧಿಕಾರ ಹಿಡ್ಕೊಳ್ತಾರೆ ಅಂದ್ರೆ ಸುಮ್ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನೋ ಯಾರು ಸಹಕಾರ ಇರಲಿ ಏನೂ ಇರಲಿ, ಈ ಸ್ವತಃ ಕೆಲಸ ಮಾಡುವಂಥ ಕೆಲಸ ಮಾಡಿ ಜನರ ನಡಕ್ಕೆ ಹೋಗಿ ಜನರಿಗೆ ಬೇಕಾದಂಥ ಸಮಸ್ಯೆಗಳನ್ನ ಆಲಿಸುವಂಥದ್ದು, ಪರಿಹಾರ ಕೊಡುವಂಥ ಕೆಲಸವನ್ನು ನಮ್ಮ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾಡಿದ್ರಿಂದಾಗೆ ಬೆಳಗಾವಿ ಜಿಲ್ಲೆ ಈ ಜಾರಕಿಹೊಳಿ ಸಹೋದರ ನಂತರದಲ್ಲಿ ಅವ್ರದ್ದು ಸೌಂಡ್ ಬರ್ತಿರ್ತದೆ, ಕೇಳ್ತಾ ಇರ್ತದೆ, ಮಾತಾಡ್ತಾ ಇರ್ತಾರೆ ಜನ. ಇಲ್ಲಪ್ಪ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ, ಅವ್ರಿಗೆ ಭೇಟಿ ಹಾಕ್ತಾರೆ. ಕೆಲವೊಬ್ಬರು ಈವನ್ ಜಾರಕಿಹೊಳಿ ಪರ ಇದ್ದಂಥ ಜನ ಸಹಿತ ಕದ್ದು ಮುಚ್ಚೋಗಿ ಭೇಟಿ ಆಗುವಂಥ ಅನೇಕ ಸಂದರ್ಭಗಳು ನಾವು ನೋಡಿದ್ದೀವಿ. ಯಾಕಂತಂದ್ರೆ ಈ ರಾಜಕೀಯದಲ್ಲಿ ಹಂಗೆ ರೀ, ಎಲ್ಲರೂ ಒಪ್ಪಿಸ್ಕೊಂಡು ಎಲ್ಲರೂ ಮೆಚ್ಚಿಸ್ಕೊಂಡು ಇರಲಿಕ್ಕೆ ಆಗೋದಿಲ್ಲ. ಯಾವ ಸಂದರ್ಭದಲ್ಲಿ ಯಾರು ಗೆಲ್ತಾರೆ ಹೇಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಕಡು ಕೈ ಸೈ ಈ ಕಡು ಕೈ ಸೈ ಅಂತ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ಮಾಡುವಂಥ ಒಂದು ಏನು ಬುದ್ಧಿಮತ್ತೆ ಏನದ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಲ್ಲಿ ಅದ. ಮತ್ತು ಮೋಸ್ಟ್ ಪ್ರಾಬಬ್ಲಿ ಅವ್ರು ತಮ್ಮ ಮಗನನ್ನು ಸಹ ಬೆಳೆಸ್ತಾ ಇದ್ದಾರೆ. ಮುಂದಿನ MP ಮಾತ್ರ ಮಗನ ಪ್ರಬಲವಾಗಿ ಬೆಳೆಸಿ ನಿಲ್ಲಿಸ್ತಾರೆ ಬೆಳಗಾವಿ ಕ್ಷೇತ್ರದಲ್ಲಿ ಅನ್ನೋದು ಭಾಳಷ್ಟು ಅವರ ಬೆಂಬಲಿಗರ ಅಭಿಪ್ರಾಯ.
ನೋಡೋಣ ಅದನ್ನು ಭವಿಷ್ಯದಲ್ಲಿ ಏನಾಗ್ತದೆ ಅಂತೇಳಿ. ಅದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದೇ ಅಂತ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಜೊತೆಗೆ ಮಂತ್ರಿ ಆಗಿದ್ದಾರೆ. ಇವತ್ತೇನೋ ಅವ್ರು ಬೆಳಗಾವಿ ಉಸ್ತುವಾರಿ ಇಲ್ಲ, ಆದರೂ ಉಡುಪಿ ಉಸ್ತುವಾರಿ ಇದ್ದಿದ್ದು ನಾವು ಮರೆಯೋಕ್ಕಾಗೋದಿಲ್ಲ. ಇದೊಂದು ರೀತಿ ಏನಪ್ಪ ಅಂತಂದ್ರೆ ಒಂದು ಗಂಡಿಗೆ ನಾ ಸಮಸಮವಾಗಿ ಹೋರಾಟ ಮಾಡಬಲ್ಲೆ ಅನ್ನುವಂಥ ಹೆಣ್ಣು ಮಗಳು ತೋರಿಸಿದಂಥ ದಿಟ್ಟತನ, ಚಾಣಕ್ಯತನ, ತನ್ನಲ್ಲಿರುತ್ತಿರುವಂಥ ಒಂದು ಬುದ್ಧಿಮತ್ತೆಯನ್ನು ಸರಿಯಾಗಿ ಬೆಳೆಸ್ಕೊಂಡು ಮೇಲೆ ಎತ್ತರಕ್ಕೆ ಬೆಳೀತಾ ಇರೋದು. ಈವನ್ ಅವರು ಹಿಂದಿ, ಇಂಗ್ಲೀಷ್, ಕನ್ನಡ ಭಾಷೆಗಳ ಜೊತೆಗೆ ಇನ್ನಷ್ಟು ಭಾಷೆಗಳನ್ನು ಕಲಿತ ನಿರರ್ಗಳವಾಗಿ ಮರಾಠಿಗರೊಂದಿಗೆ, ನಿರರ್ಗಳವಾಗಿ ಕನ್ನಡಿಗರೊಂದಿಗೆ ಒಂದು ಸ್ನೇಹ ಸಂಬಂಧ ಇಟ್ಟುಕೊಂಡಿದ್ದರಿಂದಾಗಿ ಇವತ್ತು ಮಹಾರಾಷ್ಟ್ರ ಏಕೀಕರಣ ಅಂತ MES ಅಂತ ಕ್ಷೇತ್ರಗಳು ಅವ್ರ ವಶ ಆಗಿದೆ ಅನ್ನೋದು ಅಷ್ಟೇ ಸತ್ಯದ. ಅಲ್ಲಿ ಮರಾಠಿಗರನ್ನು ಕನ್ನಡಿಗರನ್ನು ಒಬ್ಬ ಸಹೋದರರನ್ನಂಗೆ ನೋಡ್ಕೊಂಡು ಹೋಗ್ತಾ ಇರೋದು ಸಹಿತ ಅಷ್ಟೇ ಗಮನಾರ್ಹ ಅಂತ ಹೇಳ್ತಾ, ಇವತ್ತಿನ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕುರಿತಾಗಿ ನಿಮಗೆ ಏನು ಅನ್ನಿಸ್ತು? ನಾ ಮಾತಾಡಿ ತಪ್ಪು ಅನಿಸ್ತಾ, ಸುಳ್ಳು ಅನಿಸ್ತಾ ಹೇಳಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಹೆಣ್ಣು ಮಗಳು ಒಬ್ಬ ರಾಜಕೀಯ ಲೀಡರಾಗಿ ಬೆಳೆದು ಅಷ್ಟು ಸಣ್ಣ ವಿಷಯ ಅಲ್ಲ, ಸರಳ ವಿಷಯ ಅಲ್ಲ, ದಿಟ್ಟತನದ ವಿಷಯ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥತೆ ಸಿತಾರಾಮ ಸತ್ಯದ ಕೈಗೊಂಡು ಒಂದು ನೀವು